ಇವರೇ ಭಾಗ್ಯಲಕ್ಷ್ಮಿ. ಏನ್ ತಾಂಡವ್, ಭಾಗ್ಯ ಸರಿಯಾಗಿ ಉಲ್ಟಾ ಮಾತಾಡಿದ್ಲಾ? ಸಿಗ್ಲಿ ಅವಳು ಗ್ರಾಚಾರ ಬಿಡಿಸ್ತೀನಿ. ನನ್ನ ಮಕ್ಳು ಜೀವನ ಹಾಳು ಮಾಡಿದಾಳೆ. ತಾಂಡವ್, ಅವಳ ಮಕ್ಳ ಜೀವನ ಹಾಳು ಮಾಡ್ತಿದ್ದಾಳೆ ಅಂತ ಅದು ನಿನಗ್ ಗೊತ್ತು, ನನಗ್ ಗೊತ್ತು. ಬಟ್ ಅವಳಿಗೆ ಅದು ಅರ್ಥ ಆಗ್ತಿಲ್ವಲ್ಲ. ನಿನ್ ಮಗ ತನ್ಮಯ್ ನೋಡು, ಆದಿ ಅಂಕಲ್ ಅಂತ ಸಾಯ್ತಾ ಇದ್ದಾನೆ. ಈ ತರ ಎಲ್ಲ ಆಗ್ತಿದೆ ಅಂದ್ರೆ ಏನ್ ಅರ್ಥ ಹೇಳು? ಏನರ್ಥ? ಏನ್ ಅರ್ಥ ಅಂದ್ರೆ ನಿನ್ ಜಾಗಕ್ಕೆ ನಿನ್ ಮಕ್ಳಿಗೆ ಆದಿ ಇರ್ಬೇಕು ಅಂತ. ಶ್ರೇಷ್ಠ, ಏ, ನನ್ ಮೇಲೆ ಕಿಚ್ಚಾಡಿ ಏನು ಯೂಸ್ ಇಲ್ಲ ನೋಡು. ಶ್ರೇಷ್ಠ ನೋಡು, ಭಾಗ್ಯನ ಬಗ್ಗೆ ನೀನ್ ಏನ್ ಬೇಕಾದ್ರೂ ಹೇಳು, ಈ ವಿಷಯದಲ್ಲಿ ಮಾತ್ರ ಏನು ಹೇಳಕ್ ಬರ್ಬೇಡ. ಅಂದ್ರೆ ಅವಳು ತುಂಬಾ ಒಳ್ಳೆವಳು ಅಂತ ಹೇಳಕ್ ಬರ್ತಿದ್ಯಾ? ಏ ತಾಂಡವ್, ನೀನ್ ಅನ್ಕೊಂಡಿರೋ ತರ ಸತಿ ಸಾವಿತ್ರಿನೂ ಅಲ್ಲ, ಅಮಾಯಕಿನೂ ಅಲ್ಲ. ಹಾಗೇನಾದ್ರೂ ಅನ್ಕೊಂಡಿದ್ರೆ ಅದು ನೀನ್ ಫೂಲಿಶ್ನೆಸ್. ನೋಡ್ ಶ್ರೇಷ್ಠ, ಓಹೋ, ಏನ್ ಕನಿಕಾ ಇಷ್ಟು ಬೇಗ ಕಾಲ್ ಮಾಡ್ಬಿಟ್ಟಿದ್ಯಾ? ಶ್ರೇಷ್ಠ, ಐ ಆಮ್ ರಿಯಲಿ ಸಾರಿ. ನಾನು ಆಗ್ಲೇ ಕಾಲ್ ಮಾಡ್ಬೇಕು ಅಂತ ಅನ್ಕೊಂಡೆ, ಬಟ್ ಏನೋ ಪ್ರಾಬ್ಲಮ್ ಆಯ್ತು. ಆ ಭಾಗ್ಯ ಇಂದ. ಭಾಗ್ಯನಿಂದನ ಕನಿಕಾ? ಅವಳೇನ್ ಮಾಡಿದ್ಲು? ಅವಳು ಇದ್ದಾಳಲ್ಲ, ಬ್ರೋ ಇಂದ ಬಿದ್ದು ಎಲ್ಲಾನು ಹಾಳು ಮಾಡ್ತಿದ್ದಾಳೆ. ಹೌದಾ? ಏನ್ ಮಾಡಿದ್ಲು ಆ ಭಾಗ್ಯ? ಅವಳು ಒಬ್ಳಿಂದ ನಮ್ ಮನೆ ನೆಮ್ಮದಿ ಎಲ್ಲ ಹಾಳಾಗ್ತಿದೆ. ಆದಿ ಬ್ರೋ ಆ ಭಾಗ್ಯದಿಂದ ದೂರ ಇರ್ಲಿ ಅಂತ ನಾವ್ ಅನ್ಕೊಂಡ್ರೆ ಬೆನ್ ಬಿಡ್ದಿರೋ ಬೇತಾಳ ತರ ಹಿಂದಿಂದೇನ ಬಿದ್ದಿದ್ದಾಳೆ. ಅವಳು ಮಾಡಿರೋದ್ ಸಾಲದಕ್ಕೆ ಡಾಕ್ಟರ್ ಅಂಕಲ್ ಬೇರೆ ಏನ್ ಹೇಳಿದಾರೆ ಗೊತ್ತಾ? ಗೆಳೆತನ ಅನ್ನೋ ಮದ್ದು ನಿನ್ ಜೊತೆಲಿರುವಾಗ ನಮ್ ಮದ್ದು ಬೇಕು ಅನ್ನಿಸ್ತಾ ಇಲ್ಲ. ಕೋಪ ಮಾಡ್ಕೊಂಡಿದ್ದಾನ? ಎಷ್ಟು ದಿವಸ ಆಯ್ತು? ಒಂದ್ ಸ್ವಲ್ಪ ದಿವಸ ಆಯ್ತು ಡಾಕ್ಟ್ರೆ. ಅದಕ್ಕೇನೆ ಇದೆಲ್ಲ ಆಗ್ತಾ ಇರೋದು. ಶ್ರೇಷ್ಠ, I'll meet you soon, ಆಯ್ತಾ? Right now I have to go. Bye. ಭಾಗ್ಯ, ಡಾಕ್ಟರ್ ಹೇಳಿದ್ದನ್ನ ಕೇಳಿಸ್ಕೊಂಡಿಲ್ಲ. ಅವ್ರು ಹೇಳೋದ್ರಲ್ಲೂ ನಿಜ ಇದೆ ಅನ್ಸುತ್ತೆ. ಅವನ ಆರೋಗ್ಯದಲ್ಲಿ ನಿನ್ ಪಾಲು ಇದೆ. ಮಾವ, ಡಾಕ್ಟ್ರ್ ಹೇಳಿದ್ದು ನಿಜಾನೋ ಅಲ್ವೋ ನನಗೆ ಗೊತ್ತಿಲ್ಲ ಮಾವ. ಆದ್ರೆ ಆದಿಯವರಿಂದ ನಾನು ಎಲ್ಲ ವಿಷಯನ ಮುಚ್ಚಿಡಬಾರ್ದಿತ್ತು. ನನ್ನಿಂದ ಇಷ್ಟೆಲ್ಲ ಆಗೋಯ್ತೇನೋ ಅಂತ ಅನ್ನಿಸ್ತಾ ಇದೆ. ಐ ಆಮ್ ವೆರಿ ಸಾರಿ ಮಾವ. ನೋಡಮ್ಮ ಭಾಗ್ಯ, ಗತಿಸಿ ಹೋಗಿರೋದನ್ನ ಚಿಂತಿಸಿ ಏನೂ ಪ್ರಯೋಜನ ಇಲ್ಲ. ಮುಂದೆ ಏನಾಗಬೇಕೋ ಅದು ತುಂಬಾ ಮುಖ್ಯ ಅಲ್ವಾ? ಅದಕ್ಕೆ ಆಗ್ಬೇಕಾಗಿರೋದು ಏನು ಅಂದ್ರೆ ನೀನು ಆದಿ ಹತ್ರ ಮಾತಾಡ್ಬೇಕು. ಮಾವ, ನೋಡು ಭಾಗ್ಯ, ಅವನಿಗೆ ಬೇಜಾರಿರೋದು ಎಷ್ಟು ನಿಜಾನೋ ನಿನ್ನ ಮಾತಿನಿಂದ ಅವನು ಬೇಜಾರು ಕಳೆಯೋದು ಅಷ್ಟೇ ನಿಜ. ಹೋಗು, ಈಗಲೇ ಅವನ ಹತ್ರ ಮಾತಾಡು. ಏನ್ ಯೋಚನೆ ಮಾಡ್ತಾ ನಿಂತಿದ್ಯಾ? ಅವ್ರಿಗೆ ಹೇಳಿದ್ರು ತಾನೆ, ಹೋಗಮ್ಮ. ಡ್ಯಾಡ್, ಏನ್ ಮಾಡ್ತಿದ್ದೀರಾ? ಅಂಕಲ್ ಏನೋ ಹೇಳಿದ್ರು ಅಂತ ಇವಳನ್ನ ಬ್ರೋ ಹತ್ರ ಹೋಗಿ ಮಾತಾಡು ಅಂತ ಹೇಳ್ತಿದ್ದೀರಾ? ಅದ್ಯಾಕೋ ಸರಿ ಅನ್ನಿಸ್ತಿಲ್ಲ ನಂಗೆ. ಖಂಡಿಕಾ, ನಾನು ಇಷ್ಟು ವರ್ಷ ಸುಮ್ಮನೆ ಜೀವನ ಮಾಡಿಲ್ಲ, ಅಥವಾ ನನ್ನ ಗೆಳೆಯ ಸುದಿನೂ ಸುಮ್ಮನೆ ಜೀವನ ಮಾಡಿಲ್ಲ. ನಾವಿಬ್ರು ಉಪ್ಪು ತಿಂದಷ್ಟು ನಿನ್ನ ಅನ್ನನೂ ತಿಂದಿಲ್ಲ, ನೆನ್ಪಿಟ್ಕೋ. ಭಾಗ್ಯ, ನೀನ್ ಹೋಗಮ್ಮ. ಮತ್ತೆ ಅದು ತನ್ಮಯ್ ಶಾಲೆ ತಾನೆ, ಅಲ್ಲಿಗೆ ನಾನು ಹೋಗಿ ಮಾತಾಡ್ತೀನಿ. ನೀನೇನ್ ಚಿಂತೆ ಮಾಡ್ಬೇಡ. ಈಗ ನೀವ್ ಹೋಗಿ ಆದಿ ಜೊತೆ ಮಾತಾಡು, ಹೋಗ್. ಪೂಜಾ, ಆದಿಯವರೆಲ್ಲ ರೂಮಲ್ಲಿ ಇದಾರೆ ಅಕ್ಕ, ಯಾರ ಜೊತೆನೂ ಮಾತಾಡ್ತಿಲ್ಲ. ಇರು, ನಾನು ಹೋಗಿ ಮಾತಾಡಿ ಬರ್ತೀನಿ.
ನಾನೇ ಭಾಗ್ಯ, ನಿಮ್ ಫ್ರೆಂಡು. ತಗೊಳ್ಳಿ, ನೀರ್ ಕುಡೀರಿ. ನಾನ್ ನೀರ್ ಕುಡೀರಿ ಅಂತ ಹೇಳಿದ್ದು, ನೋಡಿ ಅಂತಲ್ಲ. ತಗೊಳ್ಳಿ. ಅಯ್ಯೋ, ಯಾಕೆ ಹಾಗೆ ನೋಡ್ತಿದ್ದೀರಿ? ಇವಳೇನು ನನಗೆ ಆರ್ಡರ್ ಮಾಡ್ತಿದ್ದಾಳೆ ಅಂತನಾ? ನಾನ್ ನಿಮ್ ಸ್ನೇಹಿತೆ, ನಿಮ್ಗೆ ಆರ್ಡರ್ ಮಾಡೋ ಅಧಿಕಾರ ನನಗಿದೆ. ತಗೊಳ್ಳಿ, ಕುಡೀರಿ. ಈಗೇನು ನನ್ನ ಮತ್ತೆ ತಾಂಡವ್ರ ವಿಷಯನ ನಿಮ್ಮ ಹತ್ರ ಹೇಳಲಿಲ್ಲ ಅಂತ ನಿಮಗೆ ನನ್ನ ಮೇಲೆ ಕೋಪ ಅಲ್ವಾ? ನಾನು ಬೇಕು ಬೇಕು ಅಂತ ಆ ವಿಷಯನ ಮುಚ್ಚಿಟ್ಟಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತಾ? ನೋಡಿ ಅದೇವ್ರೆ, ಕೆಲವೊಂದು ಸಂಬಂಧಗಳು ಅದ್ರ ಜೊತೆ ಒಂದಷ್ಟು ನೋವಿನ ಕಥೆಗಳನ್ನೂ ಕ್ಯಾರಿ ಮಾಡುತ್ತೆ, ಮನ್ಸುಗಳನ್ನ ಕಹಿ ಮಾಡುತ್ತೆ. ನೋವನ್ನ ಹಂಚೋ ಅಧಿಕಾರ ಯಾರಿಗೂ ಇಲ್ಲ. ಇಷ್ಟು ಹೇಳಿದ್ಮೇಲೂ ನಾನು ಮುಚ್ಚಿಟ್ಟಿದ್ದೆ ಅಪರಾಧ ಅನ್ನೋದಾದ್ರೆ ನೀವ್ ಮಾಡಿದ್ದೇನೆ. ನಿಮ್ಮ ಲೈಫಲ್ಲೂ ತುಂಬಾನೇ ನೋವಿನ ಘಟನೆಗಳು ನಡೆದಿದೆ ಅಲ್ವಾ? ಆದ್ರೆ ನೀವು ಅದು ಯಾವುದನ್ನು ನನ್ನ ಹತ್ರ ಶೇರ್ ಮಾಡಿಲ್ಲ, ಮುಚ್ಚಿಟ್ಟಿದ್ದೀರಿ. ಅದ್ರ ಹಿಂದಿನ ನಿಮ್ಮ ಉದ್ದೇಶ ಏನು? ಹಳೇದನ್ನ ಮಾತಾಡಿದಷ್ಟು ನೋವು ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋದು ನಿಮಗೂ ಗೊತ್ತು. ಹಾಗಾಗಿ ನೀವು ನಿಮ್ಮ ನೋವುಗಳನ್ನ ನನ್ನ ಹತ್ರ ಶೇರ್ ಮಾಡದೆ ಮುಚ್ಚಿಟ್ರಿ. ನೀವು ಮುಚ್ಚಿಟ್ಟಿದ್ದು ಸರಿ ಅಂದಮೇಲೆ ನಾನು ಮುಚ್ಚಿಟ್ಟಿದ್ದು ಮಾತ್ರ ತಪ್ಪ? ನಾನು ನನ್ನ ಕುಟುಂಬ ಬಿಟ್ರೆ ಇದುವರೆಗೂ ಬೇರೆ ಯಾರಿಗೂ ಹತ್ರ ಆಗೇ ಇಲ್ಲ ದೇವ್ರೆ. ಮೊದಲಿಂದಾನು ನನಗೆ ಫ್ರೆಂಡ್ ಸರ್ಕಲ್ ಅಂತ ಇಲ್ಲವೇ ಇರಲಿಲ್ಲ. 30 ವರ್ಷ ಆದ್ಮೇಲೆ ನನಗೆ ಅಂತ ಸಿಕ್ಕಿರೋ ಮೊದಲನೇ ಫ್ರೆಂಡು ನೀವು. ಕಡೆ ಫ್ರೆಂಡು ನೀವೇ ಅನ್ಸುತ್ತೆ. ಮತ್ತೆ ಇನ್ಯಾರ ಜೊತೆನೂ ಈ ಥರ ಸ್ನೇಹ ಆಗೋದಿಲ್ಲ. ಇಷ್ಟು ವರ್ಷ ಯಾರ ಹತ್ರನೂ ಹೇಳ್ದಿರೋ ವಿಷಯನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನನಗೂ ತಾಂಡವ್ರಿಗೂ ಯಾವತ್ತೂ ಆಗ್ಬರ್ಲಿಲ್ಲ. ನನಗೆ ಜೀವನದಲ್ಲಿ ದೊಡ್ಡ ದೊಡ್ಡ ಆಸೆ ಆಕಾಂಕ್ಷೆಗಳಂತೇನೂ ಇರಲಿಲ್ಲ. ಆದರೆ ತಾಂಡವ್ರಿಗೆ ಜೀವನದಲ್ಲಿ ದೊಡ್ಡ ದೊಡ್ಡ ಆಸೆ ಕನಸುಗಳಿತ್ತು. ಅವ್ರ ಗುರಿ ತುಂಬಾನೇ ದೊಡ್ಡದಾಗಿತ್ತು. ಎಲ್ಲೋ ಒಂದ್ ಕಡೆ ನನ್ನ ಕೈಯಲ್ಲಿ ಅವ್ರ ನಿರೀಕ್ಷೆನ ತಲುಪಕ್ಕಾಗ್ಲೇ ಇಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ನಮ್ಮ ಸಂಸಾರ ಸೋತ್ ಹೋಯ್ತು. ಈ ವಿಷಯನೆಲ್ಲ ನಾನು ನಿಮ್ಮ ಹತ್ರ ಹೇಳಬೇಕು ಅಂತಾನೆ ಇದ್ದೆ. ಆದ್ರೆ ನೀವು ಮತ್ತೆ ತಾಂಡವರು ಬ್ರದರ್ ಅನ್ಕೊಂಡು ತುಂಬಾನೇ ಖುಷಿಯಾಗಿದ್ರಿ. ನಿಮ್ಮ ಸಂಬಂಧನ ಹಾಳು ಮಾಡೋದು ನನಗೆ ಇಷ್ಟ ಇರಲಿಲ್ಲ. ಸಾಧ್ಯವಾದಷ್ಟು ಸಂಬಂಧಗಳನ್ನ ಕೂರ್ಸಕ್ ನೋಡ್ಬೇಕು, ಬಿಡ್ಸಕ್ಕಲ್ಲ ಅಲ್ವಾ? ನಿಮ್ಮ ಹತ್ರ ಈ ವಿಷಯನ ಮುಚ್ಚಿಟ್ಟಿದ್ದಕ್ಕೆ ನಾನು ಆವತ್ತು ನಿಮ್ಮ ಹತ್ರ ಸಾರಿ ಕೇಳಿದೆ, ಇವತ್ತು ಸಾರಿ ಕೇಳ್ತಾ ಇದ್ದೀನಿ. ಪ್ಲೀಸ್ ಇದ್ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ. ಅದೇವ್ರೆ, ಫ್ರೆಂಡ್ ಆಗಿ ಒಂದು ಮಾತನ್ನು ಹೇಳ್ತೀನಿ. ನೋವನ್ನ ನಾವು ಕಂಟ್ರೋಲ್ ಮಾಡಬೇಕೇ ಹೊರತು ನೋವು ನಮ್ಮನ್ನ ಕಂಟ್ರೋಲ್ ಮಾಡಬಾರ್ದು. ಮನೆನೆಲ್ಲ ಗುಡಿಸಿ ಹೇಗೆ ಶುದ್ಧ ಮಾಡಿ ಕಸನ ಹೊರಗೆ ಹಾಕ್ತೀವೋ ಹಾಗೆ ಮನಸ್ಸಲ್ಲಿರೋ ನೋವುಗಳನ್ನು ಗುಡಿಸಿ ಹೊರಗೆ ಹಾಕೋದು ತುಂಬಾನೇ ಮುಖ್ಯ. ಆದೇವ್ರೆ, ಸಾಸಿವೆ ಇಲ್ದಿರೋ ಮನೆ ಹೇಗಿಲ್ವೋ ಹಾಗೆ ನೋವಿಲ್ದಿರೋ ಹೃದಯನೂ ಇಲ್ಲ.
ಪ್ರತಿಯೊಂದು ಹೃದಯದಲ್ಲೂ ಅದರದೇ ಆದ ನೋವುಗಳಿರುತ್ತೆ. ಹಾಗಂತ ಅದರಲ್ಲೇ ಮುಳುಗಿ ಹೋಗ್ಬಾರ್ದು ಆದಿಯವರೇ. ಸಹಿಸಕ್ಕಾಗದೇ ಇರೋಂಥ ನೋವುಗಳನ್ನು ಸಹಿಸಿ ಮತ್ತೆ ಮತ್ತೆ ಮರುಹುಟ್ಟು ಪಡಿತಾನೆ ಇರಬೇಕು. ದಯವಿಟ್ಟು ಆದಿಯವರೇ, ನೀವು ಆದಷ್ಟು ಬೇಗ ಎಲ್ಲ ನೋವಿಂದನೂ ಹೊರಗೆ ಬನ್ನಿ. ನಿಮ್ಮಲ್ಲಿ ಆ ಶಕ್ತಿ ಇದೆ. ಸರಿ ಆದಿಯವರೇ, ನೀವು ನನ್ನ ಹತ್ರ ಮಾತಾಡಲಿಲ್ಲ ಅಂದ್ರೂ ಪರವಾಗಿಲ್ಲ. ನನ್ನಿಂದ ನಿಮ್ಗೆ ಯಾವ ತೊಂದರೆನೂ ಆಗಬಾರ್ದು. ನಿಮಗೆ ತೊಂದರೆ ಆಗೋದಕ್ಕೆ ನಾನು ಬಿಡೋದು ಇಲ್ಲ ಆದಿಯವರೇ. ನೀವು ನನಗೆ, ನಮ್ಮ ಇಡೀ ಕುಟುಂಬಕ್ಕೆ ತುಂಬಾನೇ ಸಹಾಯ ಮಾಡಿದ್ದೀರಿ. ಅದನ್ನೆಲ್ಲ ನಾನು ಯಾವತ್ತೂ ಮರೆಯೋದಿಲ್ಲ, ಮರೆಯೋಕ್ಕಾಗೋದೂ ಇಲ್ಲ. ಅದಕ್ಕೆ ನನ್ಗಿರೋ ಒಬ್ಬರೇ ಒಬ್ರು ಫ್ರೆಂಡ್ ಹೇಗಿದ್ದಾರೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ ಕೈಗೆ ಆ ಫ್ರೆಂಡ್ಶಿಪ್ ಬ್ಯಾಂಡನ್ನ ನಾನು ಮನ್ಸಾರೆ ಕಟ್ಟಿದ್ದೀನಿ. ಅಂಥ ಒಳ್ಳೆ ಫ್ರೆಂಡ್ಗೆ ತೊಂದರೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಹೌದು, ಇನ್ ಮುಂದೆ ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡ್ರು ಸರಿ, ನನ್ನ ಫ್ರೆಂಡ್ ಮೊದಲಿನ ಥರ ಆಗೋವರೆಗೂ ನಾನು ನಿಮ್ಮ ಜೊತೆಲಿರ್ತೀನಿ. ತಗೊಳ್ಳಿ ಮಾತ್ರೆ. ಇನ್ಮೇಲೆ ಪ್ರತಿದಿನ ನಿಮ್ಮ ಆರೋಗ್ಯ ವಿಚಾರಿಸ್ಕೊಳ್ತೀನಿ. ಇನ್ ಮುಂದೆ ನಿಮ್ಮ ಆರೋಗ್ಯ ಜವಾಬ್ದಾರಿ ನನಗೆ. ಇದು ನಮ್ಮ ಫ್ರೆಂಡ್ಶಿಪ್ ಮೇಲೆ ಆಣೆ. ಭಾಗ್ಯ, ಕೇಳ್ ನಿನ್ ಮಗನ್ನ ಯಾಕೆ ಹೀಗ್ ಮಾಡ್ದ ಅಂತ. ನಾನು ಆ ಪ್ರಿನ್ಸಿಪಾಲ್ಗೆ ಎಷ್ಟು ಮಸ್ಕ ಹೊಡೆದ್ರು ಅವ್ರು ಒಪ್ಪಕ್ಕೆ ತಯಾರಿಲ್ಲ ಅಂತೀನಿ. ಅವ್ರದ್ದು ಒಂದೇ ವಾದ, ಆ ಹುಡುಗಂಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನೀವೇನ್ ಮಾಡ್ತಿದ್ರಿ? ಇದಕ್ ನನ್ನ ಹತ್ರ ಉತ್ತರ ಇದೆಯಾ? ಇಲ್ಲ ತಾನೆ? ಅವ್ರು ಕೇಳಿರೋದ್ರಲ್ಲೂ ಸರಿಯಾಗಿದೆ ತಾನೆ? ಹೆಂಗು ಹೊಡೆದಿದ್ದಾನೆ ಗೊತ್ತಾ ಭಾಗ್ಯ ಇವನು? ಆ ಮಗು ಬಾಯಲ್ಲಿ ರಕ್ತ ಬರ್ತಿದೆ. ಆ ಇವನು ಫ್ರೆಂಡ್ಶಿಪ್ಸ್ ಎಲ್ಲ ಇದಾರಲ್ಲ, ಅವ್ರು ಹೇಳಿದ್ರಲ್ಲ ಹಿಂಗ್ ಹೊಡೆದಂತೀವಿ. ಏನೋ ತನ್ಮ ಇದು, ಯಾಕೆ ಹೀಗೆಲ್ಲ ಮಾಡ್ದ? ನನ್ನ ಸ್ಕೂಲಿಂದ ಡಿಬಾರ್ ಏನಾದ್ರು ಮಾಡಿದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಆಮೇಲೆ ಯಾವ ಸ್ಕೂಲಲ್ಲೇ ನನ್ನ ಸೇರ್ಸ್ಕೊಳ್ಳೋದಿಲ್ಲ. ಅಕ್ಕ ಸುಮ್ಮನೆ ಇರು, ನೀ ನನ್ಗೇನು ಹೇಳಕ್ ಬರ್ಬೇಡ. ಏಯ್, ಯಾಕೆ ಹೇಳ್ಬಾರ್ದು? ಅವಳು ನಿನ್ನ ಅಕ್ಕ, ಅವಳಿಗೆ ನಿನಗೆ ಬುದ್ಧಿ ಹೇಳೋ ಅಧಿಕಾರ ಇದೆ. ಇಷ್ಟಕ್ಕೂ ನೀನ್ ಮಾಡಿದ್ ಸರಿನಾ? ಅವ್ನ್ ತಪ್ಪು ಮಾಡಿದ್ ಸರಿನಾ? ಅವ್ನ್ ಏನೇನ್ ಮಾತಾಡ್ದ ಗೊತ್ತಾ? ಅವನೇನಾದ್ರೂ ಮಾಡ್ಲಿಕ್ಕಣ, ನೀನ್ ಹೋಗಿ ನಿಮ್ ಟೀಚರ್ ಹತ್ರ ಹೇಳ್ಬೇಕಾಗಿತ್ತು. ಅದನ್ ಬಿಟ್ಟು ನೀನ್ ಯಾಕೆ ಹೊಡೆಯಕ್ ಹೋದೆ ಅವನಿಗೆ? ಅಜ್ಜಿ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ಬೇಕು ತಾನೆ, ಅದಕ್ಕೆ ಹೊಡ್ದೆ. ಅದಕ್ಕೆ ಅಲ್ವಾ ನಾನು ಬಾಕ್ಸಿಂಗ್ ಕಲಿತಿರೋದು. ಕೇಳಿಸ್ಕೊಂಡ್ಯಾ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಕ್ಕೆ ನೀನ್ ಯಾರು ಅಂತೀನಿ? ಇಷ್ಟಕ್ಕೂ ನಿನಗೆ ಬಾರ್ಸಿಂಗ್ ಕಲ್ಸಿರೋದು ಎಲ್ಲಾರ್ಗು ಬಾರಿಸ್ಲಿ ಅಂತನಾ? ಹೌದು, ಅದಕ್ಕೆ ಕಲಿತಿರೋದು. ಏನಿವಾಗ? ತನ್ಮಯ್, ಮಾತ್ ಎಲ್ಲಿಂದ ಎಲ್ಗೋ ಹೋಗ್ತಿದೆ. ಅಜ್ಜಿ ಮೇಲೆ ಜೋರಾಗಿ ಮಾತಾಡ್ತೀಯ ನಿನ್ನ. ಭಾಗ್ಯ, ಭಾಗ್ಯ ಬಿಡಿ, ಈಗ ಸುಮ್ನೆ ಮನಸ್ಸನ್ನ ಹಾಳು ಮಾಡ್ಕೋಬೇಡಿ. ಬನ್ನಿ ಊಟಕ್ಕೆ ಹೋಗೋಣ ಎಲ್ರು. ಭಾಗ್ಯ, ಊಟಕ್ಕೆ ರೆಡಿ ಮಾಡು. ನಾನು ನಿಮ್ಮ ಮಾವನೊಂದು ಕರ್ಕೊಂಡ್ ಬರ್ತೀನಿ. ನಂಗ್ ಊಟ ಬೇಡ. ಯಾಕೆ ಊಟ ಬೇಡ? ನಂಗ್ ಕೋಪ ಬಂದಿದೆ. ಕೋಪನಾ? ಯಾಕೆ? ಯಾಕಂದ್ರೆ ನೀನು ಅಜ್ಜಿ ಹೋಗಿ ಆದಿ ಅಂಕಲ್ನ ಮೀಟ್ ಮಾಡ್ಕೊಂಡ್ ಬಂದಿದ್ದೀರಾ, ನನ್ನನ್ ಕರ್ಕೊಂಡ್ ಹೋಗ್ಲಿಲ್ಲ ಅಲ್ವಾ? ಅವ್ರನ್ನ ಮೀಟ್ ಆಗ್ಬೇಕು ಅಂತ ಹೇಳಿದ್ದೆ ತಾನೆ ನಾನು.
ಆದ್ರೂ ಕರ್ಕೊಂಡು ಹೋಗ್ಲಿಲ್ಲ. ಅದಕ್ಕೆ ನಂಗೆ ಕೋಪ ಬಂದಿದೆ. ಅಷ್ಟೇ ತಾನೇ, ಮೀಟ್ ಮಾಡಿಸ್ತೀನಿ ಬಿಡು. ಮಾಡಿಸ್ತೀನಿ ಅಲ್ಲ, ಮಾಡಿಸ್ಲೇಬೇಕು. ಆಯ್ತಾಯ್ತು, ಕೋಪ ಬರುತ್ತೆ ನೋಡಿ ಇದಕ್ಕೆ. ಏನು ಫ್ರೆಂಡ್ನ ಮೀಟ್ ಮಾಡ್ಬೇಕು ಅಷ್ಟೇ ತಾನೆ ಭಾಗ್ಯ? ಹ್ಮ್ ಹ್ಮ್ ಸಾಕಾಯ್ತು, ನಿನ್ ಕಿರ್ಚೋದ್ ಅವ್ರಿಗೆ ಇಲ್ಲಿಂದಾನೆ ಕೇಳುತ್ತಷ್ಟೇ. ಬಾ ಊಟಕ್ಕೆ. ಸಾರಿ ತಾಂಡವ್, ನನ್ ಕೈಲಿ ನಿಮ್ಗೇನು ಹೆಲ್ಪ್ ಮಾಡಕ್ ಸಾಧ್ಯ ಅಲ್ಲ. ಕನಿಕಾ, ನೀನೇ ಹೀಗೆ ಹೇಳಿದ್ರೆ ಕನಿಕಾ? ಇನ್ವೆಸ್ಟರ್ಸ್ ಬೇರೆ ಯಾರೂ ಸಿಗ್ತಿಲ್ಲ. ಹೀಗೆ ಆದ್ರೆ ಪ್ರಾಜೆಕ್ಟ್ ಗತಿ ಏನು? ಕನಿಕಾ, ನಾನು ನಿನ್ಗೆ ಅಷ್ಟೊಂದು ಹೆಲ್ಪ್ ಮಾಡಿದೀನಿ, ನನ್ಗೋಸ್ಕರ ನೀನ್ ಒಂದೇ ಹೆಲ್ಪ್ ಮಾಡೋದಕ್ಕಾಗಲ್ವಾ? ನೋಡು ಶ್ರೇಷ್ಠ, ಐ ರಿಯಲಿ ವಾಂಟೆಡ್ ಟು ಹೆಲ್ಪ್ ಯು. ಬಟ್ ಪ್ರಾಬ್ಲಮ್ ಏನಂದ್ರೆ ನನ್ ಕೈಲಿ ಏನೂ ಅಥಾರಿಟಿ ಇಲ್ಲ. ಕಂಪನಿ ಈಗ ಬ್ರೋ ಹೆಸರಲ್ಲಿದೆ. ಸೊ ಬ್ರೋಗ್ ಏನೇ ಹೇಳಿದ್ರು ಕನ್ವಿನ್ಸ್ ಆಗಲ್ಲ. ನೀವು ಬೆಟರ್ ಬೇರೆ ಆಪ್ಷನ್ ಹುಡ್ಕೊಳ್ಳಿ. ನೀನು ಅವಳನ್ನ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳ್ದೆ, ಎದ್ದು ಹೋಗ್ತಿದ್ದಾಳೆ. ವೇಟ್ ಕನಿಕಾ, ಕೂತ್ಕೋ. ಕನಿಕಾ ಪ್ಲೀಸ್ ಇದ್ದ. ಕನಿಕಾ, ಈ ಕಂಪನಿ ಆದಿಯವ್ರ ಕೈಲಿದೆ, ಅದಕ್ಕೆ ನಿನ್ಗೇನು ಮಾಡಕ್ ಆಗ್ತಿಲ್ಲ ಅಂತ ಹೇಳ್ದ್ಯಲ್ಲ. ಬೈ ಚಾನ್ಸ್ ಕಂಪನಿ ನಿನ್ ಕೈಗೆ ಬಂದ್ರೆ ನೀನ್ ನಮ್ಗೆ ಹೆಲ್ಪ್ ಮಾಡ್ತೀಯಾ? ಏನಂದ? ಎಸ್ ಕನಿಕಾ, ಅವಾಗ ಅಥಾರಿಟಿ ನಿನ್ ಕೈಲಿ ಇರುತ್ತಲ್ವಾ, ಅವಾಗ ನೀನ್ ಯಾರನ್ನೂ ಕೇಳ್ದೆ ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ಸ್ ತಗೋಬಹುದು. ಬಟ್ ನನ್ ಕೈಗೆ ಕಂಪ್ನಿ ಹೇಗ್ ಬರುತ್ತೆ? ಡ್ಯಾಡ್ ಬ್ರೋನ ತುಂಬಾ ನಂಬ್ತಾರೆ. ಯಾವ್ದೇ ಕಾರಣಕ್ಕೂ ಕಂಪ್ನಿನ ನನ್ ಕೈಗೆ ಬಿಟ್ಕೊಡಲ್ಲ. ಈ ಸಣ್ಣ ಪುಟ್ಟ ಗೋಲ್ಮಾಲ್ ಮಾಡಿರೋದೆ, ಅದರಿಂದ ಹೇಗ್ ತಪ್ಪಿಸ್ಕೊಳ್ಳಿ ಅಂತ ಒದ್ದಾಡ್ತಿದ್ದೆ ನಾನು. ಈ ಶ್ರೇಷ್ಠ ಮನ್ಸ್ ಮಾಡಿದ್ರೆ ಜಸ್ಟ್ 1 ವಾರದಲ್ಲಿ ನಿನ್ನ ಆ ಕಂಪನಿಗೆ ಸಿಇಒ ಮಾಡ್ತೀನಿ. ಜೋಕಾ? ಕನಿಕಾ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ತುಂಬಾ ಯೋಚನೆ ಮಾಡೇ ಹೇಳ್ತಾ ಇರೋದು. ನೀನ್ ಕೇಳ್ತೀಯ ಅಂದ್ರೆ ನನ್ನ ಹತ್ರ ತುಂಬಾ ಒಳ್ಳೆ ಐಡಿಯಾ ಇದೆ. ಕಂಪನಿ ಸಿಇಒ ಆಗ್ತೀನಿ ಅಂದ್ರೆ ಏನ್ ಬೇಕಾದ್ರೂ ಹೇಳು, ಕೇಳ್ತೀನಿ. ನಿಮ್ಮ ಅಣ್ಣ ಈಗ ರೆಗ್ಯುಲರ್ ಆಗಿ ಆಫೀಸ್ಗೆ ಹೋಗ್ತಾ ಇಲ್ಲ ತಾನೆ? ಹೌದು. ಅದಕ್ಕೆ ರೀಸನ್ ಅವ್ರು ಡಿಪ್ರೆಷನ್ ಅಲ್ಲಿ ಇದ್ದಾರೆ ಅಂತ. ಅಫ್ಕೋರ್ಸ್. ಇದೇ ಕನಿಕಾ ನಮಗ್ ಬಂಡವಾಳ. ಎಸ್ ಕನಿಕಾ, ಕಂಪನಿಲಿ ಕೆಲಸ ಮಾಡೋ ಕ್ಲೈಂಟ್ ಸ್ಟಾಫ್ ಎಲ್ರಿಗೂ ನಮ್ಮ ಆದಿ ಬ್ರೋಗೆ ಮೆಂಟಲ್ ಹೆಲ್ತ್ ಸರಿ ಇಲ್ಲ ಅಂತ ಹೇಳು. ಅವರು ಮಾನಸಿಕವಾಗಿ ಕುಗ್ಗೋಗಿದ್ದಾರೆ ಅಂತ ಸ್ಪ್ರೆಡ್ ಮಾಡ್ಬಿಡು. ಆಗ ಇನ್ವೆಸ್ಟರ್ಸ್ ಎಲ್ರಿಗೂ ಭಯ ಆಗುತ್ತೆ. ಮೆಂಟಲಿ ಅನ್ಹೆಲ್ದಿ ಆಗಿರೋ ಜೊತೆಲಿ ಯಾರು ಬಿಸ್ನೆಸ್ ಮಾಡೋದಕ್ಕೆ ಬರಲ್ಲ. ಎಲ್ರೂ ಇಂಡೇಟ್ ಹಾಕ್ತಾರೆ, ಆಗ ಬಿಸ್ನೆಸ್ಗೆ ಎಫೆಕ್ಟ್ ಆಗತ್ತೆ. ಆಗ ಕಾಮತ್ ಸರ್ ಕೂಡ ನಿನ್ ಬ್ರೋನ ಆ ಪೊಸಿಷನ್ ಇಂದ ತೆಗಿಬೇಕಾಗತ್ತೆ. ಅದರ್ವೈಸ್ ಅವ್ರು ಇಷ್ಟು ವರ್ಷ ಕಷ್ಟಪಟ್ಟು ಕಟ್ಟಿರೋ ಕಂಪ್ನಿ ಬಿದ್ದು ಹೋಗುತ್ತೆ. ಆಗ ಅವ್ರ ಮುಂದೆ ಇರೋ ಆಪ್ಷನ್ ಯಾರು? ಅದು ಬೇರೆ ಯಾರು ಅಲ್ಲ ಕನಿಕಾ, ಅದು ನೀನೆ. ಆದಿಯವ್ರ ಕೈಲಿ ಕಂಪನಿನ ಹ್ಯಾಂಡಲ್ ಮಾಡೋದಕ್ಕೆ ಆಗೋದೇ ಇಲ್ಲ. ಅವ್ರು ಪೂರ್ತಿ ಕುಗ್ಗೋಗಿದ್ದಾರೆ ಅನ್ನೋ ತರ ಎಲ್ರಿಗೂ ಇಂಪ್ರೆಷನ್ ಬರೋ ತರ ಮಾಡು. ಆಗ ಅವ್ರ ಜಾಗ ಖಾಲಿ ಆಗುತ್ತೆ. ಆ ಜಾಗಕ್ಕೆ ನೀನ್ ಬಂದು ಕೂತ್ಕೋ. ವಾಟ್ ಯು ಸೇ ಕನಿಕಾ?
ಕಿಶನ್, ಇದ್ಯಾಕೋ ಇಷ್ಟೊತ್ತಲ್ಲಿ ವರ್ಕೌಟ್ ಮಾಡ್ತಿದ್ಯಾ? ನಾನೊಂಥರ ಹಾಗೆ, ನನಗೆ ತುಂಬಾ ಸ್ಟ್ರೆಸ್ ಆದಾಗ, ಮನ್ಸಿಗೆ ಬೇಜಾರಾದಾಗ ಈ ತರ ವರ್ಕೌಟ್ ಮಾಡ್ತೀನಿ, ಅವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ನಿನ್ ಬೇಜಾರಾಗೋದಕ್ಕೂ ನೀನ್ ವರ್ಕೌಟ್ ಮಾಡೋದಕ್ಕೂ ಏನಪ್ಪಾ ಸಂಬಂಧ? ಸಂಬಂಧ ಇದೆ. ಈ ತರ ವರ್ಕೌಟ್ ಮಾಡೋದ್ರಿಂದ ಬ್ರೈನ್ ಅಲ್ಲಿ ಒಂದು ಡೊಪೋಮಿನ್ ಅಂತ ಒಂದು ರಿಲೀಸ್ ಆಗುತ್ತೆ. ಡೊಪೋಮಿನ್ ಅಂತಂದ್ರೆ ಏನ್ ಗೊತ್ತಾ? ಡೊಪಮಿನೋ ಡಾಲ್ಫಿನೋ ನಂಗೆ ಅದೆಲ್ಲ ಗೊತ್ತಿಲ್ಲ. ನನ್ಗಂತೂ ಐಸ್ ಕ್ರೀಮ್ ತಿಂದ್ರೆ ಸ್ಟ್ರೆಸ್ ಬಸ್ಟ್ ಆಗುತ್ತೆ. ಅಣ್ಣಂಗೆ ಹೀಗೆಲ್ಲ ಆಯ್ತಲ್ಲ ಅಂತ ಬೇಜಾರಾಗ್ತದೆ ಪೂಜಾ. ಕಿಶನ್, ನೀನ್ ಅವ್ರಿಗೆ ಧೈರ್ಯ ಹೇಳ್ಬೇಕು ಕಣೋ. ಅದ್ಬಿಟ್ಟು ನೀನೇ ಹೀಗೆ ಸ್ಟ್ರೆಸ್ ಮಾಡ್ಕೊಂಡ್ರೆ ಹೇಗೆ? ನನಗೆ ಧೈರ್ಯ ಸಾಕಾಗ್ತಿಲ್ಲ, ಇನ್ನು ಅವನಿಗೆ ಹೇಗೆ ಹೇಳಿ? ಅವ್ನು ನಮ್ ತರ ಅಲ್ಲ ಪೂಜಾ, ತುಂಬಾ ಸೂಕ್ಷ್ಮ, ತುಂಬಾ ಎಮೋಷನಲ್. ಆದ್ರೂ ನಿಮ್ಮ ಅಣ್ಣಂಗೆ ಎಷ್ಟು ಪ್ಯೂರ್ ಲವ್ ಅಲ್ವಾ? ಅವ್ರಿಗೆ ಬ್ರೇಕಪ್ ಆಗಿ ಎಷ್ಟೋ ವರ್ಷ ಆಗಿದೆ, ಅಂದ್ರೂ ಅದೇ ನೆನ್ಪಲ್ಲಿದಾರಲ್ವಾ? ಹೌದು ಪೂಜಾ, ಅವ್ನು ಬೇರೆಯವ್ರ ತರ ಟೈಮ್ ಪಾಸಿಗೆ ಲವ್ ಮಾಡಿದವನಲ್ಲ. ಅಂದ್ರೆ ನೀನ್ ಟೈಮ್ ಪಾಸಿಗೆ ಲವ್ ಮಾಡಿದ? ಟೈಮ್ ಪಾಸಿಗೆ ಲವ್ ಮಾಡಿದ್ರೆ ನಿನ್ನ ಮದ್ವೆ ಆಗ್ತೀನ? ಅದೆಲ್ಲ ಬಿಡು ಪೂಜಾ. ಇವಾಗ ಅಣ್ಣನ್ನ ಆ ಟೆನ್ಷನ್ ಇಂದ ಆಚೆ ತರಬೇಕು, ಅದಕ್ಕೆ ನಾನೊಂದು ಐಡಿಯಾ ಕೊಡು. ಒಂದ್ ಕೆಲ್ಸ ಮಾಡು, ನಿಮ್ ಅಣ್ಣನ್ ಕರ್ಕೊಂಡ್ ಬಂದು ವರ್ಕೌಟ್ ಮಾಡ್ತೀನಿ. ತಲೆ ಇಲ್ದೆ ಮಾತಾಡ್ಬೇಡ ಪೂಜಾ. ಬೇಜಾರಲ್ಲಿರೋರ್ನ ಕರ್ಕೊಂಡ್ ಬಂದು ವರ್ಕೌಟ್ ಮಾಡೋಣಕ್ಕಾಗತ್ತಾ? ಈಗ ನೀನ್ ಮಾಡ್ತಿರೋದೇನು? ನಾನ್ ಬೇರೆ, ಅಣ್ಣ ಬೇರೆ. ಒಂದ್ ಕೆಲ್ಸ ಮಾಡೋಣ, ಐಸ್ ಕ್ರೀಮ್ ತಂದ್ಕೊಡೋಣ. ಪೂಜಾ, ಐಸ್ ಕ್ರೀಮ್ ತಿಂದ ತಕ್ಷಣ ಅವ್ನ್ ಸ್ಟ್ರೆಸ್ ರಿಲೀಸ್ ಆಗೋದಕ್ಕೆ ಅವ್ನು ನಿನ್ ತರ ಚೈಲ್ಡ್ ಅಲ್ಲ, ನಮ್ಮ ಅಣ್ಣ. ಹಲೋ, ಮನ್ಸಿಗೆ ಇಷ್ಟ ಆಗಿರೋದ್ನ ತಿಂದ್ರೆ ಆಗ್ಲೂ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಗೊತ್ತಾ? ಐಸ್ ಕ್ರೀಮು ನಿನಗಿಷ್ಟ ಇರ್ಬೋದು ಪೂಜಾ, ಅಣ್ಣ ಹೇಳಿದ್ನಾ ನನ್ಗಿಷ್ಟ ಅಂತ. ಅದು ನಿಜಾನೇ. ಹಾ, ಒಂದ್ ಕೆಲ್ಸ ಮಾಡೋಣ, ಹಾಡ್ ಹೇಳಕ್ ಹೇಳಣ್ವಾ? ಇಲ್ಲ, ಪಕ್ಕ ವರ್ಕ್ ಆಗುತ್ತೆ ಕಣೋ. ಅಂತ್ಯಾಕ್ಷರಿ ಆಡೋಣ ಅಂತ ಕರೆಯೋಣ. ಹಾಡ್ ಹಾಡ್ತಾ ಹಾಡ್ತಾ ಅವ್ರು ಇನ್ವಾಲ್ವ್ ಆಗಿ ಎಲ್ಲ ಮರ್ತ್ಬಿಡ್ತಾರೆ. ನೀರೇ ಇಳಿದೇ ಇರೋ ಗಂಟ್ಲಿಗೆ ಕಡುಬನ್ನ ತಂದು ತೂರ್ಕುದ್ರಂತೆ. ಅವ್ನು ಮಾತಾಡೋಕ್ಕೆ ಒದ್ದಾಡ್ತಿದ್ದಾನ ಕಣೆ, ಅಂತದಲ್ಲಿ ಹಾಡು ಹೇಳ್ತಾನ? ಸರಿ ಬಿಡು, ಡ್ಯಾನ್ಸ್ ಮಾಡಕ್ಕಿಲ್ಲಣ್ವಾ? ನಾವು ಜೊತೆಗೆ ಕೈ ಡ್ಯಾನ್ಸ್ ಮಾಡೋಣ. ಪೂಜಾ, ಅಣ್ಣಂಗೆ ಸ್ಟ್ರೆಸ್ ಆದ್ರೆ ಅವ್ನು ಕೂತಿದ್ದ ಜಾಗದಿಂದ ಎದ್ದೇಳಲ್ಲ, ರೂಮಿಂದ ಆಚೆ ಬರಲ್ಲ, ಅಂತದ್ರಲ್ಲಿ ಡ್ಯಾನ್ಸ್ ಮಾಡ್ತಾನೇನೆ. ಹಾಗಿದ್ರೆ ಒಂದ್ ಕೆಲ್ಸ ಮಾಡೋಣ, ಯಾವ್ದಾದ್ರು ಒಳ್ಳೆ ಮೂವಿ ಕರ್ಕೊಂಡು ಹೋಗೋಣ. ಪೂಜಾ, ಅವ್ನ ರೂಮಿಂದಾನೇ ಆಚೆ ಬರ್ತಾ ಇಲ್ಲ, ಅಂತದ್ರಲ್ಲಿ ಮೂವಿಗೆ ಏನ್ ಕರ್ಕೊಂಡು ಹೋಗೋದು? ಟೆಡಿ ಬೇರ್ ಗಿಫ್ಟ್ ಕೊಟ್ಬಿಡೋಣ. ಟೆಡ್ಡಿ ಬೇರ್ನ ತಪ್ಕೊಂಡು ಮಲಗೋದಕ್ಕೆ ಅವನೇನ್ ಹುಡುಗಿನಾ? ಹೋಗಿ ಹೋಗಿ ನಿನ್ನ ಹತ್ರ ಐಡಿಯಾ ಕೇಳ್ತಿದ್ದೀನಲ್ಲ ನಾನು. ಅಯ್ಯೋ ಹೋಗೋ, ನಿನಗೆ ಐಡಿಯಾ ಕೊಟ್ಟು ಕೊಟ್ಟು ನನಗ್ ತುಂಬಾ ಸ್ಟ್ರೆಸ್ ಆಗ್ತಿದೆ ಈಗ. ನಡಿ, ನಂಗೆ ಐಸ್ ಕ್ರೀಮ್ ಕೊಡ್ಸು. ಹೋಗೋ. ಅಮ್ಮ, ಆದಿ ಅವ್ರಿಗೆ ಫೋನ್ ಮಾಡ್ಲೋ ಬೇಡವೋ? ಬೇಡ, ಪಾಪ ಮಲ್ಗಿರ್ಬೋದು ಅನ್ಸುತ್ತೆ, ಮಲ್ಗಿ ರೆಸ್ಟ್ ಮಾಡ್ಲಿ. ಏನು ಮಾಡಲಿ, ಇದು ಮಾಡಲೋ ಬೇಡವಾ? ಕಟ್ಟಾಗೋಯ್ತಲ್ಲ, ಛೇ.
ಹಲೋ. ನೀವೇನು ಹೇಳೋದ್ ಬೇಡ. ಮಾತ್ರೆ ತಗೊಂಡ್ರಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ಮಾತ್ರೆ ತಗೊಂಡ್ರಾ? ತಗೊಂಡೆ. ಸರಿ, ಹಾಗಾದ್ರೆ ಚೆನ್ನಾಗಿ ರೆಸ್ಟ್ ಮಾಡಿ. ಗುಡ್ ನೈಟ್.